ಓಂ ಶ್ರುತತ್ವಾಚ್ಚ ಓಂ. ಈಕ್ಷಿತ್ಯಧಿಕರಣಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೀವಿ. ಇದು 11ನೇ ಸೂತ್ರ ಶ್ರುತತ್ವಾಚ್ಚ ಅಂತ. ಅಲ್ಲಿ ನಾವು ಪ್ರಯೋಗಿಸಿದಂಥ ಅನುಮಾನಗಳು ಎರಡು. ಮೊದಲನೇದಾಗಿ ಬ್ರಹ್ಮ ವಾಚ್ಯವಾಗಿದೆ, ಅದು ಲಕ್ಷ್ಯವಾಗಿರುವುದರಿಂದ ಅಂತ. ಲಕ್ಷ್ಯ ಆಗಿದೆ ಅಂತ ಅದ್ವೈತಿಗಳು ಒಪ್ಪಿದ್ದಾರೆ, ವಾಚ್ಯ ಆಗಿದೆ ಅಂತ ಅವ್ರು ಒಪ್ಪಲಿಲ್ಲ. ಆದ್ದರಿಂದ ವಾಚ್ಯತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲಿ ಲಕ್ಷ್ಯತ್ವ ಇದೆಯೋ ಅಲ್ಲಿ ವಾಚ್ಯತ್ವವೂ ಇದೆ. ಅದಕ್ಕೆ ದೃಷ್ಟಾಂತ ತೀರ. ಇದು ಸಮಾನವಾದ ದೃಷ್ಟಾಂತ. ಇನ್ನು ಇದಕ್ಕೆ ಸಮರ್ಥಕವಾಗಿ ಒಂದು ತರ್ಕವನ್ನು ಕೂಡ ಪ್ರಯೋಗಿಸಿದ್ದೀವಿ. ಒಂದು ವೇಳೆ ನೀವು ಬ್ರಹ್ಮನಿಗೆ ವಾಚ್ಯತ್ವವನ್ನು ಒಪ್ಪದೇ ಹೋದರೆ, ಸಾಧ್ಯವನ್ನು ಒಪ್ಪದೇ ಹೋದರೆ, ಹೇತುವು ಕೂಡ ಇಲ್ಲದೇ ಇರಬೇಕಾದಿತ್ತು, ಲಕ್ಷ್ಯತ್ವವು ಕೂಡ ಇಲ್ಲದೇ ಇರಬೇಕಾದಿತ್ತು. ಅದಕ್ಕೆ ವೈಧರ್ಮೇಣ ತೀರ ಅಂತನ್ನೋದು ದೃಷ್ಟಾಂತ. ವೈಧರ್ಮ್ಯ ಅಂದರೆ ವ್ಯತಿರಿಕ್ತವಾಗಿ ಅಂತ ಅರ್ಥ. ಸಾಧರ್ಮೇಣ ಅಂದರೆ ಲೈಕ್, ವೈಧರ್ಮೇಣ ಅಂದರೆ ಅನ್ಲೈಕ್, ಇಷ್ಟೇ ಅರ್ಥ. ಹೀಗೆ ಸಮಾನ ತಿಳ್ಕೋಬಹುದು. ತೀರದಲ್ಲಿ ಲಕ್ಷ್ಯತ್ವಾಭಾವವೂ ಇಲ್ಲ, ವಾಚ್ಯತ್ವಾಭಾವವೂ ಇಲ್ಲ. ಆದ್ದರಿಂದ ತೀರವನ್ನು ವೈಧರ್ಮ್ಯ ದೃಷ್ಟಾಂತ ಅಂತ ಕೊಟ್ಟಿದ್ದಾರೆ. ಇಷ್ಟೆರಡು ಅನುಮಾನಗಳನ್ನು ನಾವು ಪ್ರಯೋಗಿಸಿದ್ದೀವಿ. ಈ ಅನುಮಾನಗಳ ಮೇಲೆ ಅದ್ವೈತಗಳು ಮಾಡಿರುವಂಥ ಪ್ರಶ್ನೆಗಳನ್ನು ನಾವು ಎದುರಿಸಬೇಕಾಗಿದೆ. ಈ ವಾಚ್ಯತ್ವ ಅಂತನ್ನುವುದು ಲಕ್ಷಣಕ್ಕೆ ಉಪಯೋಗಿ ಎನ್ನುವ ದೃಷ್ಟಿಯಿಂದ ಲಕ್ಷ್ಯತ್ವ ಇದ್ದ ಮೇಲೆ ವಾಚ್ಯತ್ವವನ್ನು ನೀವು ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದೀರಿ. ವಾಚ್ಯತ್ವ ಎಂಬ ಹೇತುವನ್ನು ಇಟ್ಕೊಂಡು ವಾಚ್ಯತ್ವವನ್ನು ಸಾಧ್ಯವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀರಿ. ಅದು ಹೇಗೆ, ಅದನ್ನು ಸಮರ್ಥನೆ ಮಾಡಿ ಅಂತ ಪ್ರಶ್ನೆ ಇತ್ತು. ಅದು ಹೇಗೆ ಅಂತ ಪ್ರಶ್ನೆ ಬಂದಾಗ, ಈ ಲಕ್ಷ್ಯತ್ವಕ್ಕೆ ವಾಚ್ಯತ್ವದಂತೆ ಬೇರೆ ಒಂದು ಕಾರಣವೂ ಇದೆ, ಅಥವಾ ವಾಚ್ಯತ್ವ ಕಾರಣ ಅಲ್ವೇ ಅಲ್ಲ, ಬೇರೆ ಯಾವುದೋ ಒಂದು ಕಾರಣ ಇದೆ ಅಂತ ನಿಮ್ಮ ಅದ್ವೈತಗಳ ಅಭಿಪ್ರಾಯನ, ಅಥವಾ ಲಕ್ಷ್ಯತ್ವಕ್ಕೆ ವಾಚ್ಯತ್ವ ಹೇಗೆ ಕಾರಣ ಅನ್ನೋದನ್ನು ವಿವರಿಸಬೇಕು, ಅದನ್ನು ತಿಳಿಯುವ ಅಪೇಕ್ಷೆ ನಮ್ಮದು ಅಷ್ಟೇ. ಹೀಗಂತ ಪ್ರಶ್ನೆ ಇದೆಯೋ ಅಂತ ಎರಡು ಪ್ರಶ್ನೆಗಳನ್ನು ನಾವು ಅವ್ರಿಗೆ ಮಾಡಿ, ಅದರಲ್ಲಿ ಮೊದಲ ಪ್ರಶ್ನವನ್ನು ಈಗ ಎದುರಿಸ್ತಾ ಇದ್ದೀವಿ, ಅದನ್ನು ಉತ್ತರಿಸ್ತಾ ಇದ್ದೀವಿ. ಕೇವಲ ಅನ್ವಯಿನಿ ಕೇವಲ ವ್ಯತಿರೇಕಿಣಿಚ ಉಪಾಧಿಶಂಕ ಅನುದಯಾತ್ ಅಂತ. ಕೇವಲ ವ್ಯತಿರೇಕಿ ಅನುಮಾನದಲ್ಲಿ ಹೇಗೋ ಹಾಗೆ ಕೇವಲ ಅನ್ವಯಿ ಅನುಮಾನದಲ್ಲಿಯೂ ಕೂಡ ಈ ಉಪಾಧಿಯ ಶಂಕ ಅಂತ ಅನ್ನೋದು ಬರೋದಿಲ್ಲ ಅಂತ ನಾವು ಅಲ್ಲಿ ಜಯತೀರ್ಥ ಹೇಳಿದ್ದನ್ನು ಕೇಳಿದ್ದೀವಿ. ಇಲ್ಲಿ ಚ ಅಂತಂದ್ರೆ ಉಪಮಾ ಅಂತ ಅರ್ಥ, ಅದನ್ನ ನಾವು ನೋಡಿದ್ದೀವಿ. ಆದರೆ ಅದೇ ಸಂದರ್ಭದಲ್ಲಿ ನಮಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಮಾಡಿರುವ, ಟಿಪ್ಪಣಿಕಾರರು ಮಾಡಿರುವಂತಹ ವ್ಯಾಖ್ಯಾನಗಳು ಕೂಡ ಗೊತ್ತಿರಬೇಕು. ಚ ಅಂದ್ರೆ ಉಪಮಾ ಅಂತಾನೆ ಎಲ್ಲರೂ ಮಾಡಿಲ್ಲ. ಉಪಮಾನೂ ಆಗಬಹುದು, ಸಮುಚ್ಚಯನೂ ಆಗಬಹುದು ಅಂತ ಕೆಲವರು ಹೇಳಿದ್ದಾರೆ. ಆದ್ರಿಂದಾಗಿ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ಪ್ರಕಟಿತ ಆಗಿರುವ ಪುರಾಣಿಕಾಚಾರ್ಯ ನೇತೃತ್ವದಲ್ಲಿ ಅನುವಾದಿತ ಆಗಿರುವ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅವರು ಈ ದೃಷ್ಟಾಂತ ಅಂತ ಇಟ್ಕೊಂಡಿಲ್ಲ. ಆ ಅನುವಾದ ನೀವು ಗಮನಿಸಬೇಕು. ಈ ನಿಮ್ಮ ಪ್ರಶ್ನೆಯ ಅಭಿಪ್ರಾಯ ಏನು? ಅನುವಾದದಲ್ಲಿ ಹೀಗಿದೆ. ಮೊದಲು ಅದ್ವೈತಗಳು ಕೇಳಿದ್ದಾರೆ, ಸರ್ವಶಬ್ದಗಳಿಂದ ಅವಾಚ್ಯನಾದ ಬ್ರಹ್ಮನಲ್ಲಿ ವೇದದ ಶಬ್ದಗಳಿಗೆ ಲಕ್ಷಣ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನೀವು ದ್ವೈತಿಗಳು ಹೇಳಿದ್ರಲ್ಲ, ಆ ವಾಚ್ಯತ್ವ ಲಕ್ಷಣಕ್ಕೆ ಹೇಗೆ ಉಪಯೋಗಿ ಅಂತ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ನಿಮ್ಮ ಪ್ರಶ್ನೆಯ ಅಭಿಪ್ರಾಯ ಏನು? ಕನ್ನಡದ ಅನುವಾದದಲ್ಲಿ, ಪುರಾಣಿಕಾಚಾರ್ಯ ಅನುವಾದದಲ್ಲಿ ಲಕ್ಷಣ ಮಾಡಲಿಕ್ಕೆ ವಾಚ್ಯತ್ವ ಪ್ರಯೋಜಕ ಅಲ್ಲ, ಬೇರೆ ಒಂದು ಯಾವುದೇ ಪ್ರಯೋಜಕ ಇದೆ ಅಂತ ಅಭಿಪ್ರಾಯವೋ, ಅಥವಾ ವಾಚ್ಯತ್ವ ಹೇಗೆ ಪ್ರಯೋಜಕ ಅಂತ ಅಭಿಪ್ರಾಯವೋ ಅಂತ ನಿಮ್ಮ ಪ್ರಶ್ನೆಯ ಅಭಿಪ್ರಾಯವೋ? ಮೊದಲ ಅಭಿಪ್ರಾಯ ಆದರೆ ಉತ್ತರ ಹೀಗೆ. ಅಲ್ಲಿ ಬ್ರಹ್ಮನು ವಾಚ್ಯನಾಗಬೇಕು, ಲಕ್ಷಣ ಆಗಿರುವುದರಿಂದ ಅಂತ ಕೇವಲಾನ್ವಯ ಹೇತು ಇದೆಯಲ್ಲ, ಅವರು ಆ ಕೇವಲಾನ್ವಯ ಹೇತು ಯಾವುದು ಅಂತಲೂ ತೋರಿಸಿಕೊಟ್ಟಿದ್ದಾರೆ. ನಾವು ಎರಡು ಅನುಮಾನ ಪ್ರಯೋಗ ಮಾಡಿದ್ದೀವಲ್ಲ, ಅದರಲ್ಲಿ ಮೊದಲನೇದು ಬ್ರಹ್ಮ ವಾಚ್ಯನ ಆಗಬೇಕು, ಲಕ್ಷಣ ಆಗಿರುವುದರಿಂದ ಅಂತ ಕೇವಲಾನ್ವಯ ಹೇತು. ಈ ಕೇವಲಾನ್ವಯ ಹೇತುವಿನಲ್ಲಿ ಲಕ್ಷ್ಯತ್ವದಲ್ಲಿ ಅಂದರೆ ಲಕ್ಷ್ಯತ್ವಕ್ಕೆ ವಾಚ್ಯತ್ವವು ಪ್ರಯೋಜಕ ಅಲ್ಲ, ಬೇರೆ ಯಾವುದೋ ಒಂದು ಪ್ರಯೋಜಕ ಇದೆ ಅಂತ ಉಪಾಧಿ ಶಂಕ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ಮುಂದಿನ ಬಿಟ್ಬಿಡಿ, ಆ ಮುಂದಿನ ವಾಕ್ಯ ಬೇಡ, ಈಗ ಪ್ರಯೋಜಕ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಕೇವಲ ವ್ಯತಿರೇಕಿ ಅನುಮಾನ ಅಂದರೆ ಯಾವುದು? ಅದ್ರ ಮುಂದಿನ ಪ್ಯಾರಾದಲ್ಲಿ ವಿವಾದ ವಿಷಯವಾದ ಬ್ರಹ್ಮವು ಲಕ್ಷ್ಯ ಅಲ್ಲ, ಯಾವ ಪದದಿಂದ ವಾಚ್ಯನಾಗದ ಕಾರಣ ಅಂತ ಕೇವಲ ವ್ಯತಿರೇಕಿ ಯುಕ್ತಿಯಲ್ಲಿ ಲಕ್ಷ್ಯತ್ವದ ಅಭಾವ ನಿರ್ಧಾರ ಆಗಿರುವ ಸಪಕ್ಷ ಸ್ಥಳವೇ ಇಲ್ಲದೆ ಇರುವುದರಿಂದ ಅಂತ ಹೀಗೆ ತಗೊಂಡಿದ್ದಾರೆ. ಇದನ್ನು ಗಮನಿಸಿ. ಅದರಿಂದ ಕೇವಲ ವ್ಯತಿರೇಕಿ ಅನ್ನೋದನ್ನ
ಅವರು ಕೇವಲಾನ್ವಯಿಗೆ ದೃಷ್ಟಾಂತವಾಗಿ ಇಲ್ಲಿ ತಗೊಂಡಿಲ್ಲ. ಇಲ್ಲಿ ವ್ಯಾಖ್ಯಾನಕಾರರು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿರೋದ್ರಿಂದಲೇ ಈ ಥರದ್ದೊಂದು ಗೊಂದಲ ಆಗಿತ್ತು ನಮಗೆ. ಅದರಿಂದ ಈಗ ನಾನು ಮೊದಲು ಅಭಿನವ ಚಂದ್ರಿಕಾದಲ್ಲಿ ಹೇಗೆ ಹೇಳಿದಾರೋ ಹಾಗೆ ದೃಷ್ಟಾಂತ ಅಂತ ಹೇಳಿದೆ. ದೃಷ್ಟಾಂತ ಅಲ್ಲದೇನೂ ಕೂಡ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಕೇವಲಾನ್ವಯಿ ಅನುಮಾನದಲ್ಲಿಯೂ ಕೇವಲ ವ್ಯತಿರೇಕ ಅನುಮಾನದಲ್ಲಿಯೂ ಉಪಾಧಿಯ ಶಂಕೆ ಬರುವುದೇ ಇಲ್ಲ. ಕೇವಲಾನ್ವಯಿ ಅನುಮಾನ ಅಂದ್ರೆ ಯಾವುದು? ನಾವು ಮೊದಲು ಪ್ರಯೋಗ ಮಾಡಿದ ಅನುಮಾನ, ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವ. ಕೇವಲ ವ್ಯತಿರೇಕ ಅನುಮಾನ ಅಂದ್ರೆ ಯಾವುದು? ಬ್ರಹ್ಮ ಲಕ್ಷ್ಯಂ ನ ಸ್ಯಾತ್, ಇದು ವಾಚ್ಯಂ ನ ಸ್ಯಾತ್ ಅಂತ. ಇವೆರಡು ಅನುಮಾನದಲ್ಲೂ ಕೂಡ ಉಪಾಧಿ ಶಂಕ ಬರುವುದು ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಮುಂದಿನ ವಾಕ್ಯದಲ್ಲಿದೆ. ಕೇವಲಾನ್ವಯಿ ಸಾಧ್ಯಾಭಾವ ಅಭಾವ ಏನು ಅಂತ ಅದನ್ನು ಮುಂದೆ ನೋಡೋಣ. ಉಪಾಧಿ ಶಂಕ ಬರೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಚ ಅನ್ನೋದನ್ನು ದೃಷ್ಟಾಂತವಾಗಿಯೇ ತಗೊಳ್ಬೇಕಾಗಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗೆ ಆ ಸಂಸ್ಕೃತದ ಶಬ್ದಗಳಿಗೆ ಬಹುವರ್ಥಗಳು ಬರೋದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಾದ ವ್ಯಾಖ್ಯಾನ ಮಾಡ್ತಾರೆ. ಇದಿಷ್ಟಾಯ್ತು. ಇನ್ನ ಈ ಕೇವಲಾನ್ವಯಿ ಮತ್ತು ಕೇವಲ ವ್ಯತಿರೇಕಿ ಅಂದ್ರೆ ಏನು ಅನ್ನೋದನ್ನು ಈಗ ಗಮನಿಸಬೇಕು. ಹಾಗೆ ಅದ್ರ ಜೊತೆಗೆ ಅನ್ವಯ ವ್ಯತಿರೇಕಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡ್ರೆ ಇಲ್ಲಿ ಈ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತನ್ನುವುದು ಕೇವಲಾನ್ವಯಿ ಹೇಗೆ, ಬ್ರಹ್ಮ ಲಕ್ಷ್ಯಂ ನ ಸ್ಯಾತ್ ಇದು ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಂ ನ ಸ್ಯಾತ್ ಅಂತನೋ ಅನುಮಾನ ಕೇವಲ ವ್ಯತಿರೇಕಿ ಅನುಮಾನ ಹೇಗೆ ಅಂತ ಗೊತ್ತಾಗ್ತದೆ ಆಮೇಲೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವೀಗ ಅನ್ವಯ ವ್ಯತಿರೇಕಿ ಕೇವಲ ವ್ಯತಿರೇಕಿ ತಿಳ್ಕೊಳ್ಳೋಣ. ಹಾಗೆ ಉಪಾಧಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ನಮಗೆ ಬೇಸಿಕ್ ಅರ್ಥ ಅನ್ವಯ ಅಂದ್ರೆ ಪಾಸಿಟಿವ್ ಆಗಿ ಹೇಳೋದು ಅಂತ ಅರ್ಥ. ವಿಧಿಮುಖೇನ ಹೇಳುವುದಕ್ಕೆ ಅನ್ವಯ ಅಂತಾರೆ. ವ್ಯತಿರೇಕ ಅಂದ್ರೆ ನಮ್ಗೆ ಗೊತ್ತು, ಶಬ್ದದ ಸಾಹಿತ್ಯದ ಅರ್ಥ ಗೊತ್ತಿದ್ದವರಿಗೂ ಅದು ಗೊತ್ತಾಗ್ತದೆ. ವ್ಯತಿರಿಕ್ತ ಅಂದ್ರೆ ಭಿನ್ನ ಅಂತ ಅರ್ಥ. ಭಿನ್ನ, ಅಭಾವ, ಇದೆಲ್ಲ ಸಮಾನವಾದ ಅರ್ಥಗಳು. ಯಾವುದೇ ಒಂದು ವಿಷಯವನ್ನ ಪಾಸಿಟಿವ್ ಆಗಿ ಹೇಳುವುದಕ್ಕೆ ಅನ್ವಯ ಅಂತಾರೆ. ಅದನ್ನೇ ನೆಗೆಟಿವ್ ರೀತಿಯಲ್ಲಿ ಹೇಳುವುದಕ್ಕೆ ಅದನ್ನ ವ್ಯತಿರೇಕ ಅಂತ ಅಂತಾರೆ. ಈ ಪಾಸಿಟಿವ್ ಆಗಿ ಹೇಳುವುದಕ್ಕೂ ನೆಗೆಟಿವ್ ಆಗಿ ಹೇಳುವುದಕ್ಕೂ ಕೆಲವು ಕಡೆ ಹೊಂದಾಣಿಕೆ ಇರ್ತದೆ, ಕೆಲವು ಕಡೆ ಹೊಂದಾಣಿಕೆ ಇರೋದಿಲ್ಲ. ಅದು ಆಯಾ ಸ್ಥಳಗಳನ್ನು ಅವಲಂಬಿಸಿರ್ತದೆ. ಈಗಿಲ್ಲಿ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಹೀಗೆ ಹೇಳಿದಾಗ ಇದು ಪಾಸಿಟಿವ್ ರೀತಿಯಲ್ಲಿ ಹೇಳಿದ್ದೇವೆ. ಇದು ಬ್ರಹ್ಮ ವಾಚ್ಯಂ ನಸ್ಯಾತ್ ಈ ಲಕ್ಷ್ಯಮಪಿ ನಸ್ಯಾತ್ ಅಂತ ಹೇಳಿದೀವಲ್ಲ, ಇದು ನೆಗೆಟಿವ್ ರೀತಿಯಲ್ಲಿ ಹೇಳಿದ್ದೇವೆ, ನಸ್ಯಾತ್ ಅಂತ. ಇವೆರಡಕ್ಕೂ ಹೊಂದಾಣಿಕೆ ಇದೆ, ಎರಡು ಅನುಮಾನಗಳಿಗೂ ಹೊಂದಾಣಿಕೆ ಇದೆ. ಆದರೆ ಪ್ರಸಂಗಕ್ಕೆ ಹೊಂದಿಕೊಂಡು ಎಲ್ಲ ಕಡೆನೂ ಈ ಥರದ ಹೊಂದಾಣಿಕೆ ಇರ್ತದೆ ಅಂತಿಲ್ಲ. ಆದ್ರಿಂದ ನಮ್ಗಿದು ಗೊತ್ತಿರಲಿ, ವ್ಯತಿರೇಕ ಅಂದ್ರೆ ಅಭಾವ. ಹಾಗೆ ವ್ಯತಿರೇಕ ಅನ್ನೋದ್ರ ಜೊತೆಗೆ ಇನ್ನೊಂದು ಶಬ್ದವನ್ನು ಕೂಡ ಪರಿಚಯಿಸ್ತೀನಿ, ಅದು ಮುಂದೆ ಇಲ್ಲೇ ಬರೋದಿದೆ ಒಂದು ಟಿಪ್ಪಣಿಯಲ್ಲಿ, ಅತ್ಯಯ ಅಂತ ಹೇಳಿ. ಅತ್ಯಯ ಅಂದ್ರೂ ಅಭಾವ ಅಂತಾನೆ ಅರ್ಥ. ವ್ಯತಿರೇಕ ಮತ್ತು ಅತ್ಯಯ ಇವೆರಡು ಅಭಾವವನ್ನು ಹೇಳ್ತವೆ. ವ್ಯತಿರಿಕ್ತ ಅಂತನ್ನುವುದು ಭಿನ್ನವನ್ನ ಹೇಳ್ತದೆ ಅಥವಾ ಅಭಾವ ಉಳ್ಳದನ್ನ ಹೇಳ್ತದೆ. ಹೀಗಿದು ವ್ಯತಿರೇಕ ಅನ್ನೋ ಶಬ್ದವನ್ನು ನೋಡ್ಕೊಂಡ್ವಿ. ಅನ್ವಯ ಅಂತ ಅನ್ನೋದನ್ನು ಕೂಡ ನೋಡ್ಕೊಂಡಿದ್ವಿ. ಈ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಅನ್ವಯ ವ್ಯತಿರೇಕಿ, ಕೇವಲಾನ್ವಯಿ ಮತ್ತು ಕೇವಲ ವ್ಯತಿರೇಕಿ ಅಂತ 3 ವಿಭಾಗಗಳಿದೆ. ಇದು 3 ವಿಭಾಗಗಳು ಅನುಮಾನ ದುಷ್ಟಾನುಮಾನವೋ ಸದನುಮಾನವೋ ಅನ್ನೋದನ್ನು ಹೊಂದ್ಕೊಂಡಿಲ್ಲ. ಇದು ಅನುಮಾನ ಸ್ವಭಾವವನ್ನು ಹೊಂದ್ಕೊಂಡಿದೆ ಅಷ್ಟೇ. ಅನುಮಾನ ದುಷ್ಟಾನುಮಾನ ಆದ್ರೂ ಸದನುಮಾನ ಆದ್ರೂ ಅದು ಕೇವಲ ಅನ್ವಯ ಆಗಬಹುದು, ಅನ್ವಯ ವ್ಯತಿರೇಕಿ ಆಗಬಹುದು, ಕೇವಲ ವ್ಯತಿರೇಕಿ ಆಗಬಹುದು. ಅದೇನು ಪ್ರಶ್ನೆ ಇಲ್ಲ. ಆಯ್ತು, ಮೊದಲು ಅನ್ವಯ ವ್ಯತಿರೇಕಿ ಅಂದ್ರೆ ಏನು ಅಂತ ನೋಡೋಣ. ಅದಕ್ಕೆ ನಾವೀಗ ಮೊದಲು ಆ ದುಷ್ಟಾನುಮಾನದ ಕೊಡಬೇಕು ಹೋಗೋದು ಬೇಡ. ಸದನುಮಾನಕ್ಕೆ ಸಂಬಂಧಪಟ್ಟಂತೆ ಅನ್ವಯ ವ್ಯತಿರೇಕಿ ಅಂದ್ರೆ ಏನಂತ ನೋಡೋಣ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನ ಪ್ರಯೋಗ ಮಾಡಿದಾಗ ಇದನ್ನ ಅನ್ವಯ ವ್ಯತಿರೇಕಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅನ್ವಯ ಅಂದ್ರೆ ಪಾಸಿಟಿವ್ ಮುಖದಲ್ಲಿ ಹೇಳುವುದು ಅಂತ ಅವಾಗಲೇ ನಾನು ಹೇಳಿದೆ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ. ಹೇಗೆಂದ್ರೆ ಪಾಕಶಾಲೆ, ಯಜ್ಞಶಾಲೆ, ಅದರಂತೆ ಪರ್ವತದಲ್ಲಿ ಕೂಡ ಧೂಮ ಇರುವುದರಿಂದ ಅಗ್ನಿ ಇರಬೇಕು ಅಂತ ಪಾಸಿಟಿವ್ ಮುಖದಲ್ಲಿ, ಪಾಸಿಟಿವ್ ವೇನಲ್ಲಿ ಹೇಳುವುದಕ್ಕೆ ಅನ್ವಯ ಅಂತಾರೆ. ಇನ್ನು ಅದನ್ನೇ ನೆಗೆಟಿವ್ ಮುಖದಲ್ಲಿ ಹೇಳುವುದಕ್ಕೆ, ಈ ಒಂದು ವೇಳೆ ನೀವು ಪರ್ವತದಲ್ಲಿ ಅಗ್ನಿಯನ್ನು ಒಪ್ಪದೆ ಹೋದರೆ ಆ ಧೂಮವು ಕೂಡ ಇಲ್ಲದೆ ಇರಬೇಕಾದಿತ್ತು ಅಂತ ಹೇಳುವುದಕ್ಕೆ ವ್ಯತಿರೇಕ ಅಂತ ಕರೀತಾರೆ. ಅದಕ್ಕೂ ವ್ಯಾಪ್ತಿ ಇದೆ. ಅದು ಹೇಗೆ? ಅಗ್ನಿ ಇಲ್ಲ ಎಲ್ಲಿಯೋ ಅಲ್ಲಿ ಧೂಮ ಇಲ್ಲ, ಸರೋವರ ಮೊದಲಾದ ಕಡೆ. ಸರೋವರದಲ್ಲಿ ಅದು ನೀರಿನ ಪ್ರದೇಶ ಆದ್ದರಿಂದ, ವಾಟರ್ ಬಾಡಿ ಆದ್ದರಿಂದ ಅಲ್ಲಿ ಅಗ್ನಿ ಇರೋದು ಸಾಧ್ಯ ಇಲ್ಲ, ಧೂಮವು ಕೂಡ ಇರೋದು ಸಾಧ್ಯ ಇಲ್ಲ. ಅದರಿಂದ ಧೂಮ ಅಂತನ್ನುವುದು ತಾನು ಇರಬೇಕಾದ್ರೆ ಯಾವತ್ತೂ ಅಗ್ನಿ ಜೊತೆಗೇ ಇರಬೇಕು. ಅಗ್ನಿ ಇಲ್ಲದೆ ಹೋದ್ರೆ ಧೂಮವು ಇರೋದಿಲ್ಲ ಅನ್ನೋದು ಸರೋವರದಲ್ಲಿ, ಸಮುದ್ರದಲ್ಲಿ ಮೊದಲಾದ ಕಡೆ ಕಂಡಿದೆ. ಅದರಿಂದ ಪರ್ವತದಲ್ಲೂ ಕೂಡ ನೀವು ಅಗ್ನಿಯನ್ನು ಒಪ್ಪದೇ ಹೋದ್ರೆ, ಪಕ್ಷದಲ್ಲಿಯೂ ಕೂಡ ಅಲ್ಲಿ ಧೂಮ ಇಲ್ಲದೆ ಇರಬೇಕಾದಿತ್ತು ಅಂತ ಹೀಗೆ ನೆಗೆಟಿವ್ ಮುಖದಲ್ಲಿ ಹೇಳುವುದಕ್ಕೆ ವ್ಯತಿರೇಕ ಅಂತಂತಾರೆ.
ಆದ್ದರಿಂದ ಈ ಅನುಮಾನ, ಈ ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವ ಅನುಮಾನ, ಇದು ಅನ್ವಯ ವ್ಯತಿರೇಕಿ ಅನುಮಾನ. ಅನ್ವಯ ಮುಖವಾಗಿಯೂ ವ್ಯತಿರೇಕ ಮುಖವಾಗಿಯೂ ಎರಡೂ ಮುಖವಾಗಿಯೂ ಹೇಳಲಿಕ್ಕೆ ಬರುವಂತಹ ಅನುಮಾನ ಅಂತ ಇದನ್ನ ಹೇಳ್ತಾರೆ. ಹಾಗೆ ಅದಕ್ಕೆ ಅನ್ವಯ ವ್ಯಾಪ್ತಿನೂ ಅನುಮಾನ ಅನ್ವಯ ವ್ಯತಿರೇಕ ಆದ್ಮೇಲೆ ಅದಕ್ಕೆ ಅನ್ವಯ ವ್ಯಾಪ್ತಿನೂ ಇರ್ತದೆ, ವ್ಯತಿರೇಕ ವ್ಯಾಪ್ತಿನೂ ಇರ್ತದೆ. ಅದೇ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ಯ ಅಂತ ಹೇಳಿದ್ರೆ ಅದು ಅನ್ವಯ ವ್ಯಾಪ್ತಿ. ಯತ್ರ ವನ್ಯಭಾವ ತತ್ರ ಧೂಮಾಭಾವ ಅಂತ ಹೇಳಿದ್ರೆ ಅದು ವ್ಯತಿರೇಕ ವ್ಯಾಪ್ತಿ. ಹೀಗೆ ಅದನ್ನು ಹೇಳಬೇಕು. ಅದನ್ನು ನಾವು ಹೇಳಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಎತ್ರ ಹೇತು ತತ್ರ ಸಾಧ್ಯಂ ಅಂತ ಹೇಳಬೇಕು, ಇದು ಅನ್ವಯ ವ್ಯಾಪ್ತಿ. ಎತ್ರ ಸಾಧ್ಯಾಭಾವ ತತ್ರ ಹೇತ್ವಭಾವ ಅಂತ ಹೇಳಿದ್ರೆ ಅದು ವ್ಯತಿರೇಕ ವ್ಯಾಪ್ತಿ. ಅದು ಬಾಯಿ ತಪ್ಪಿ ಅನವಧಾನದಿಂದ ಎತ್ರ ಹೇತ್ವಭಾವ ತತ್ರ ಸಾಧ್ಯಾಭಾವ ಅಂತ ಹೇಳಬಾರ್ದು, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಎತ್ರ ಧೂಮಾಭಾವ ತತ್ರ ವನ್ಯಭಾವ ಅಂತ ಹೇಳಿದರೆ ಅದು ತಪ್ಪಾಗ್ತದೆ. ಧೂಮಾಭಾವ ಕಾದ ಕೆಂಪಾದ ಕಬ್ಬಿಣದಲ್ಲೂ ಇದೆ, ಅಲ್ಲಿ ಧೂಮ ಇಲ್ಲ, ಆದರೆ ಅಲ್ಲಿ ವನ್ಯಭಾವ ಇಲ್ಲ. ಆದ್ದರಿಂದ ಈ ವ್ಯಾಪ್ತಿಯನ್ನು ತೋರಿಸುವವರು ಮೊದಲು ಯಾವುದನ್ನು ಉಚ್ಚಾರ ಮಾಡಬೇಕು, ಆಮೇಲೆ ಯಾವುದನ್ನು ಉಚ್ಚಾರ ಮಾಡಬೇಕು ಅಂತ ಅನ್ನೋದನ್ನು ಯಾವತ್ತೂ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ವ್ಯಾಪ್ಯವನ್ನು ಮೊದಲು ಹೇಳಬೇಕು, ವ್ಯಾಪಕವನ್ನು ಆಮೇಲೆ ಹೇಳಬೇಕು. ಎತ್ರ ಧೂಮಃ ತತ್ರ ವನ್ಯ ಅಂತ ಹೇಳಿದಾಗ ಧೂಮವು ವ್ಯಾಪ್ಯ, ಅದನ್ನು ಮೊದಲು ಹೇಳಬೇಕು. ವ್ಯಾಪಕ ವನ್ಯ ಅದನ್ನು ಆಮೇಲೆ ಹೇಳ್ತೀವಿ. ಆದರೆ ನೆಗೆಟಿವ್ ಮುಖದಲ್ಲಿ ಹೇಳುವಾಗ ಎತ್ರ ವನ್ಯಭಾವ ಅದು ವ್ಯಾಪ್ಯ, ಅದನ್ನು ಮೊದಲು ಹೇಳಿ. ತತ್ರ ಧೂಮಾಭಾವ ಅದು ವ್ಯಾಪಕ, ಅದನ್ನ ಆಮೇಲೆ ಹೇಳಬೇಕು. ತಪ್ಪೇನಾದರೂ ಎತ್ರ ಧೂಮಾಭಾವ ತತ್ರ ವನ್ಯಭಾವ ಅಂತ ಹೇಳಿದರೆ, ಯಾಕಂದರೆ ಹೇತುವನ್ನು ಮೊದಲು ಹೇಳಿ ಹೇಳಿ ಅಭ್ಯಾಸ ಆಗಿರ್ತದೆ. ಹಾಗೇನಾದರೂ ಹೇಳಿಬಿಟ್ರೆ ಅದು ಅಯೋಗೋಲಕದಲ್ಲಿ ಧೂಮಾಭಾವ ಇದೆ, ಕಾದ ಕೆಂಪಾದ ಕಬ್ಬಿಣದಲ್ಲಿ ಹೊಗೆ ಇರೋದಿಲ್ಲ, ಅಲ್ಲಿ ವನ್ಯಭಾವ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ತಪ್ಪಾಗಿಬಿಡ್ತದೆ, ಬಾಧಿತ ಆಗಿಬಿಡ್ತದೆ. ಆದ್ದರಿಂದ ಆ ಥರ ಹೇಳಬಾರ್ದು. ಹೀಗೆ ಅನ್ವಯ ವ್ಯತಿರೇಕ ಅನುಮಾನಕ್ಕೆ ಅನ್ವಯ ವ್ಯಾಪ್ತಿಯೂ ಇರ್ತದೆ, ವ್ಯತಿರೇಕ ವ್ಯಾಪ್ತಿಯೂ ಇರ್ತದೆ. ವ್ಯಾಪ್ತಿಯೂ ಎರಡು ಥರ, ಆದ್ದರಿಂದ ಅನುಮಾನವೂ ಎರಡು ಥರ ಅಂತ ಹೀಗೆ ಅನ್ವಯ ವ್ಯತಿರೇಕ ಎನ್ನುವುದರ ವಿವರಣೆ. ಇದರ ನಂತರ ಕೇವಲಾನ್ವಯಿ ಅಂದರೆ ಏನಂತ ನೋಡೋಣ. ಆ ಶಬ್ದವೇ ಹೇಳುವಂತೆ ಕೇವಲಂ ಅನ್ವಯ ಯಸ್ಯ ಸಹ ಕೇವಲಾನ್ವಯ, ಅನ್ವಯ ಯಸ್ಯ ಸಹ ಕೇವಲಾನ್ವಯ ಅಂತ ಆಗ್ತದೆ. ನಾವು ಅದು ಬಹುರಿ ಸಮಾಸ ಆಗ್ತದೆ. ಕೇವಲಾನ್ವಯಿ ಅಂತ ಅದು ನಿನಿ ಪ್ರತ್ಯಯ. ಹಾಗೆ ಮಾಡಬೇಕಾದ್ರೆ ಕೇವಲಂ ಅನ್ವಯ ಕೇವಲಾನ್ವಯ ಆ ಥರ ಮಾಡಿ ಕೇವಲಾನ್ವಯ ಅಸ್ಯ ಸ್ಥಿತಿ ಕೇವಲಾನ್ವಯಿ ಅಂತ ಹೀಗೆ ಮಾಡಬೇಕು. ಎಲ್ಲಿ ಅನ್ವಯ ವ್ಯಾಪ್ತಿ ಮಾತ್ರ ಇದೆಯೋ ಅದು ಕೇವಲಾನ್ವಯ. ಈ ಉದಾಹರಣೆಗೆ ನಮ್ಮ ಎದುರಿಗೆ ಘಟ ಇದೆ, ಘಟವು ವಾಚ್ಯವಾಗಿದೆ, ಯಾಕೆಂದರೆ ಜ್ಞೇಯವಾಗಿರುವುದರಿಂದ ಅಂತ ಅನುಮಾನ ಪ್ರಯೋಗ ಮಾಡಿದರೆ ಇದಂ ವಾಚ್ಯ. ಉದಾಹರಣೆ ಘಟ ವಾಚ್ಯ ಜ್ಞೇಯತ್ವಾತ್, ಅಥವಾ ಘಟ ಅಂತಲೇ ಏನು ಹೇಳಬೇಕಾಗಿಲ್ಲ, ಇದಂ ವಾಚ್ಯಂ ಜ್ಞೇಯತ್ವಾತ್. ನಮ್ಮ ಎದುರಿಗಿರೋ ವಸ್ತು ವಾಚ್ಯವಾಗಿದೆ, ಯಾಕೆಂದರೆ ಜ್ಞೇಯವಾಗಿರುವುದರಿಂದ. ಅದರ ಅರ್ಥ ಏನಂತ ಮೊದಲು ಗೊತ್ತಿರಬೇಕು. ವಾಚ್ಯ ಅಂದರೆ ಯಾವುದಾದ್ರು ಶಬ್ದದಿಂದ ಹೇಳಲ್ಪಡುವುದು ಅಂತ ಅರ್ಥ. ಜ್ಞೇಯ ಅಂದರೆ ಯಾವುದಾದ್ರು ಪ್ರಮಾಣದಿಂದ ತಿಳಿಯಲ್ಪಡುವುದು ಅಂತ ಅರ್ಥ. ಯಾವ ಶಬ್ದದಿಂದ ತಿಳಿಯಲ್ಪಡ್ತದೆ, ಯಾವ ಪ್ರಮಾಣದಿಂದ ತಿಳಿಯಲ್ಪಡ್ತದೆ ಅನ್ನೋದು ಅಗತ್ಯ ಅಲ್ಲ, ಅಂತೂ ಯಾವುದೋ ಒಂದು ಶಬ್ದದಿಂದ ಹೇಳಲ್ಪಟ್ಟಿದೆ ಅಂತ ಅರ್ಥ. ಹೀಗೆ ಪ್ರಯೋಗ ಮಾಡಿದಾಗ ಇದನ್ನು ಕೇವಲಾನ್ವಯಿ ಅಂತಾರೆ. ಯಾಕೆಂದರೆ ಎತ್ರ ಜ್ಞೇಯತ್ವಂ ತತ್ರ ವಾಚ್ಯತ್ವಂ. ಯಾವುದನ್ನು ನಾವು ತಿಳ್ಕೋತೀವೋ ಅದು ವಾಚ್ಯವೇ ಆಗಿರ್ತದೆ. ಹೀಗೆ ಅನ್ವಯ ವ್ಯಾಪ್ತಿ ಅನ್ನೋದಕ್ಕೆ ತೋರ್ಸ್ಲಿಕ್ಕೆ ಬರ್ತದೆ. ಎತ್ರ ವಾಚ್ಯತ್ವ ಅಭಾವ ತತ್ರ ಜ್ಞೇಯತ್ವ ಅಭಾವ ಅಂತ ಹೀಗೆ ತೋರ್ಸ್ಲಿಕ್ಕೆ ಬರೋದಿಲ್ಲ. ಯಾವುದೇ ವಸ್ತುವಿನಲ್ಲೂ ತೋರ್ಸ್ಲಿಕ್ಕೆ ಬರೋದಿಲ್ಲ. ಇನ್ನು ನಾವು ಯಾವುದೋ ವಸ್ತು ಅಲ್ಲದೆ ಇರುವಂಥ ಅಸತ್ಯವಾದ ವಸ್ತುವಿನ ಬಗ್ಗೆ ಹೇಳಬೇಕಾಗ್ತದೆ. ಅಸತ್ಯವನ್ನು ವಸ್ತು ಅಂತ ಹೇಳೋದೇ ಇಲ್ಲ ಯಾರು. ಶಶವಿಷಾಣ ಮೊದಲಾದದನ್ನು ವಸ್ತು ಅಂತ ಹೇಳೋದೇ ಇಲ್ಲ. ಇನ್ನು ಆ ಶಶವಿಷಾಣನೂ ಕೂಡ ಶಶವಿಷಾಣ ಎಂಬ ಪದದಿಂದ ವಾಚ್ಯ ಆಗಿದೆ, ಅದು ವಿಷಯ ಬೇರೆ. ಅಂತೂ ಇಲ್ಲಿ ನಾವು ಮಾತಾಡ್ತಿರುವುದು ಸತ್ಯವಾದ ವಸ್ತುಗಳ ಬಗ್ಗೆ. ಆದ್ದರಿಂದ ಎತ್ರ ಜ್ಞೇಯತ್ವಂ ತತ್ರ ವಾಚ್ಯತ್ವಂ ಅಂತ ಹೇಳಲಿಕ್ಕೆ ಬರ್ತದೆ ಹೊರತು ಎತ್ರ ವಾಚ್ಯತ್ವಾಭಾವ ತತ್ರ ಜ್ಞೇಯತ್ವಾಭಾವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜಗತ್ತಿನಲ್ಲಿ ಯಾವ ವಸ್ತುವಿನಲ್ಲಿಯೂ ಕೂಡ ವಾಚ್ಯತ್ವಾಭಾವ ಮತ್ತು ಜ್ಞೇಯತ್ವಾಭಾವ ಇಲ್ಲ. ಯಾವುದಾದ್ರು ಒಂದು ಶಬ್ದದಿಂದ ಅದು ವಾಚ್ಯವಾಗಿರ್ತದೆ, ಹಾಗೆ ಯಾವುದಾದ್ರು ಒಂದು ಶಬ್ದದಿಂದ ಅದು ಜ್ಞೇಯವೂ ಕೂಡ ಆಗಿರ್ತದೆ. ಯಾವುದಾದ್ರು ಪ್ರಮಾಣದಿಂದ, ಪ್ರತ್ಯಕ್ಷ ಅಥವಾ ಅನುಮಾನ ಆಗಮ ಈ ಪ್ರಮಾಣಗಳಿಂದ ಅದು ಜ್ಞೇಯವಾದರೂ ಆಗಿರ್ತದೆ. ಆದ್ದರಿಂದ ಇದನ್ನು ಕೇವಲ ಅನ್ವಯಿ ಅಂತಾರೆ. ಘಟ ವಾಚ್ಯ ಜ್ಞೇಯತ್ವ ಅಂತ ಹೇಳಿದಾಗ ಅದಕ್ಕೆ ಪಟವನ್ನು ದೃಷ್ಟಾಂತವನ್ನೇ ಕೊಡಬೇಕು. ಪಟವು ಕೂಡ ಜ್ಞೇಯವಾಗಿದೆ, ಹಾಗೆ ವಾಚ್ಯವಾಗಿದೆ, ಹಾಗೆ ಇದು ಕೂಡ ಅಂತ. ಇದು ಕೇವಲ ಅನ್ವಯ ಆಯಿತು. ಇನ್ನು ಕೇವಲ ವ್ಯತಿರೇಕ ಅಂದರೆ ಏನು? ಕೇವಲಂ ವ್ಯತಿರೇಕ ಕೇವಲ ವ್ಯತಿರೇಕ, ಕೇವಲ ವ್ಯತಿರೇಕ ಅಸ್ಯ ಸ್ಥಿತಿ ಕೇವಲ ವ್ಯತಿರೇಕೆ. ಅನ್ಲೈಕ್ ಕೇವಲಾನ್ವಯಿ, ಈ ಕೇವಲ ವ್ಯತಿರೇಕ ಹೇಗಿರ್ತದೆ ಅಂದರೆ ಅಲ್ಲಿ ವ್ಯತಿರೇಕ ವ್ಯಾಪ್ತಿ ಮಾತ್ರ ತೋರಿಸ್ಲಿಕ್ಕೆ ಬರ್ತದೆ ಹೊರತು ಅನ್ವಯ ವ್ಯಾಪ್ತಿ ತೋರಿಸ್ಲಿಕ್ಕೆ ಬರ್ತಿರೋದಿಲ್ಲ. ಅದು ಹೇಗೆ ಅಂದರೆ ಪೃಥ್ವಿ ಇತರೇಭ್ಯೋ ಭಿದ್ಯತೆ ಗಂಧವತ್ವಾತ್ ಅಂತ ಒಂದು ಅನುಮಾನ.
ಇವೆಲ್ಲ ಈ ತರ್ಕಸಂಗ್ರಹ ದೀಪಿಕಾದಲ್ಲಿ ಬಂದಿರುವಂಥ ಬೇಸಿಕ್ ಅನುಮಾನಗಳು. ಆಯಾ ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನೋದು ಅನ್ವಯ ವ್ಯತಿರೇಕಿ, ಇದಂ ವಾಚ್ಯಂ ಜ್ಞೇಯತ್ವಾತ್ ಅನ್ನೋದು ಕೇವಲ ಅನ್ವಯಿ, ಹಾಗೆ ಪೃಥ್ವಿ ಇತರೇಭ್ಯೋ ಭಿದ್ಯತೆ ಗಂಧವತ್ವಾತ್ ಅನ್ನೋದು ಕೇವಲ ವ್ಯತಿರೇಕಿ. ಆ ಅನುಮಾನದಲ್ಲಿ ಪೃಥ್ವಿ ಅಂತ ಪಕ್ಷ, ಇತರೇಭ್ಯೋ ಭಿದ್ಯತೆ ಅಂತ ಸಾಧ್ಯ, ಗಂಧವತ್ವಾತ್ ಅಂತ ಹೇತು. ಪೃಥ್ವಿಯಲ್ಲಿ ಗಂಧ ಇದೆ, ಗಂಧ ಎಂಬ ಗುಣ ಪೃಥ್ವಿಯನ್ನು ಬಿಟ್ಟು ಬೇರೆ ಕಡೆ ಇಲ್ಲ. ಆದ್ರಿಂದ ಪೃಥ್ವಿಯು ಇತರೇಭ್ಯೋ ಭಿದ್ಯತೆ ಅಂದರೆ ತನಗಿಂತ ಭಿನ್ನವಾದ ಜಲ, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್ಕ, ಆತ್ಮ, ಮನಸ್ಸುಗಳು, ಹಾಗೇನೆ ದ್ರವ್ಯದಲ್ಲಿ ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಇವುಗಳೆಲ್ಲದಕ್ಕಿಂತಲೂ ಅದು ಭಿನ್ನವಾಗಿದೆ ಪೃಥ್ವಿ ಅಂತ ಹೀಗೆ ಸಮರ್ಥನೆ ಮಾಡುವ ಉದ್ದೇಶ ಅದಕ್ಕೆ. ಹೀಗೆ ಅನುಮಾನ ಪ್ರಯೋಗ ಮಾಡಿದಾಗ ಏನಾಯಿತು, ಎತ್ರ ಗಂಧ ತತ್ರ ಇತರ ಭೇದ ಅಂತ ನೀವು ಅನ್ವಯ ದೃಷ್ಟಾಂತ ತೋರಿಸ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಪಾರ್ಥಿವವಾದಂತಹ ಎಲ್ಲಾ ವಸ್ತುಗಳನ್ನು ಕೂಡ, ಹೂವು, ಭಕ್ಷ್ಯ, ಭೋಜ್ಯ, ನಮ್ಮ ದೇಹ, ಹೀಗೆಲ್ಲವನ್ನು ಕೂಡ ನಾವಿಲ್ಲಿ ಪಕ್ಷವನ್ನಾಗಿ ಮಾಡಿಬಿಟ್ಟಿರೋದ್ರಿಂದ ಎಲ್ಲಿ ಗಂಧ ಇದೆಯೋ ಅಲ್ಲಿ ಇತರ ಭೇದ ಇದೆ ಅಂತ ಅನ್ವಯ ದೃಷ್ಟಾಂತ ಎಲ್ಲರೂ ತೋರಿಸ್ಲಿಕ್ಕೆ ಬರೋದಿಲ್ಲ. ಈ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನ ಪ್ರಯೋಗ ಮಾಡಿದಾಗ ಧೂಮ ಇದ್ದು ವನ್ನಿ ಇರುವುದಕ್ಕೆ ಪಾಕಶಾಲೆ, ಯಜ್ಞಶಾಲೆ ಎಂಬುದಾದ ದೃಷ್ಟಾಂತ ಇದೆ. ಇಲ್ಲಿ ಹಾಗೆ ದೃಷ್ಟಾಂತ ತೋರಿಸ್ಲಿಕ್ಕೆ ಬರೋದೇ ಇಲ್ಲ. ಹಾಗಾದ್ರೆ ಇಂಥ ಅನುಮಾನಗಳನ್ನಂತೂ ಎಲ್ಲರೂ ಪ್ರಯೋಗ ಮಾಡ್ತಾರೆ. ಹಾಗಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅನ್ವಯ ವ್ಯಾಪ್ತಿನೇ ತೋರಿಸ್ಬೇಕಾಗಿಲ್ಲ, ವ್ಯತಿರೇಕ ವ್ಯಾಪ್ತಿ ತೋರಿಸೋಣ ಅಂತ ಹೋಗ್ತಾರೆ. ವ್ಯತಿರೇಕ ವ್ಯಾಪ್ತಿ ಹೇಗೆ ತೋರಿಸ್ತಾರೆ ಅಂದ್ರೆ ಎತ್ರ ಸಾಧ್ಯಾಭಾವ ತತ್ರ ಹೇತ್ವಭಾವ, ಎತ್ರ ಇತರ ಭೇದ ಅಭಾವ ತತ್ರ ಗಂಧಾಭಾವ ಅಂತ ತೋರಿಸ್ತಾರೆ. ಇತರ ಅಂದ್ರೆ ಪೃಥ್ವಿಗಿಂತ ಭಿನ್ನವಾದ ಇತರ, ಆ ಇತರದಿಂದ ಭೇದ, ಆ ಇತರ ಭೇದ ಅಭಾವ ಎಲ್ಲಿದೆಯೋ ಅಂದ್ರೆ ಅದು ಇತರಗಳಲ್ಲಿದೆ. ಜಲ, ತೇಜಸ್ಸು, ವಾಯು, ಗುಣ, ಕರ್ಮ ಮೊದಲಾದ ಕಡೆಗಳಲ್ಲಿ ಇತರ ಭೇದ ಅಭಾವ ಇದೆ. ಇದನ್ನು ಗಮನಿಸಬೇಕು. ಇತರ ಭೇದ ಇರುವುದು ಪೃಥ್ವಿಯಲ್ಲಿ ಮಾತ್ರ, ಅಂದ್ರೆ ಪೃಥ್ವಿಯಲ್ಲಿ ಮಾತ್ರ ಇತರ ಭೇದ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ನಾವು ಹೊರಟಿದ್ದೀವಿ. ಇತರ ಭೇದದ ಅಭಾವ ಪೃಥ್ವಿ ಒಂದು ಬಿಟ್ಟು ಇನ್ನೆಲ್ಲ ಕಡೆನೂ ಇದೆ. ಆದ್ರಿಂದ ಎತ್ರ ಇತರ ಭೇದಾಭಾವ ಅಂದ್ರೆ ಜಲ, ತೇಜಸ್ಸು ಮೊದಲಾದ ಕಡೆ, ಹಾಗೆ ಗುಣ, ಕರ್ಮ, ಸಾಮಾನ್ಯ, ವಿಶೇಷ ಇತ್ಯಾದಿ ಕಡೆಗಳಿವೆ. ಪೃಥ್ವಿಗಿಂತ ಭಿನ್ನ ಅಂತ ಹೇಳಲಿಕ್ಕೆ ಬರೋದಿಲ್ಲ, ದ್ರವ್ಯಕ್ಕಿಂತ ಭಿನ್ನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಎತ್ರ ಇತರ ಭೇದಾಭಾವ ಅಂದ್ರೆ ಜಲಾದಿಗಳಲ್ಲಿ ಇತರ ಭೇದಾಭಾವ, ಸಾಧ್ಯಾಭಾವ. ಅದರಲ್ಲಿ ಈ ಗಂಧಾಭಾವ, ಗಂಧವೂ ಕೂಡ ಇಲ್ಲ. ಪೃಥ್ವಿ ಸಂಪರ್ಕದಿಂದ ಗಂಧ ಬರಬೇಕೇ ಹೊರತು ಸ್ವಾಭಾವಿಕವಾಗಿ ಗಂಧ ಅದರಲ್ಲಿ ಇಲ್ಲ. ಹೀಗೆ ದೃಷ್ಟಾಂತ ತೋರಿಸ್ಲಿಕ್ಕೆ ಬರ್ತದೆ, ಜಲವನ್ನು ದೃಷ್ಟಾಂತವನ್ನಾಗಿ ತೋರಿಸ್ಲಿಕ್ಕೆ ಬರ್ತದೆ ಅಲ್ಲಿ. ಆದ್ರಿಂದ ಅದನ್ನ ಕೇವಲ ವ್ಯತಿರೇಕಿ ಅಂತ, ಅಲ್ಲಿ ಅನ್ವಯ ವ್ಯಾಪ್ತಿಯನ್ನು ತೋರಿಸ್ಲಿಕ್ಕೆ ಬರಲಿಲ್ಲ, ವ್ಯತಿರೇಕ ವ್ಯಾಪ್ತಿಯನ್ನು ಮಾತ್ರ ತೋರಿಸ್ಲಿಕ್ಕೆ ಬಂತಾದ್ರಿಂದ ಅದನ್ನು ಕೇವಲ ವ್ಯತಿರೇಕಿ ಅಂತಾರೆ. ಈ ಥರದ ಒಟ್ಟು 3 ಅನುಮಾನಗಳು. ಈ 3 ಅನುಮಾನಗಳಲ್ಲಿ ಈಗ ಪ್ರಕೃತ ನಾವು ನೋಡ್ತಿರುವುದು ಬ್ರಹ್ಮ ವಾಚ್ಯಂ ಜ್ಞೇಯತ್ವಾತ್ ಅಂತೇನು, ಲಕ್ಷ್ಯತ್ವಾತ್ ಅಂತೇನಿದೆ, ಇದು ಕೇವಲ ಅನ್ವಯಿ ಅನುಮಾನ. ಅದು ಹೇಗೆ ನೋಡೋಣ. ಹಾಗೆ ಬ್ರಹ್ಮ ಲಕ್ಷ್ಯಂ ನ ಸ್ಯಾತ್, ಇದು ವಾಚ್ಯಂ ನ ಸ್ಯಾತ್ ಅಂತ ಹೀಗೆ ತರ್ಕ ಏನು ಪ್ರಯೋಗ ಮಾಡಿದ್ದೀವಿ ಅದು ಕೇವಲ ವ್ಯತಿರೇಕಿ ತರ್ಕ ಅಂತ ಅದರ ತಾತ್ಪರ್ಯ. ಉಪಾಧಿ ಅಂದ್ರೆ ಏನು ಅಂತ ಆಮೇಲೆ ನೋಡೋಣ ನಾಳೆ. ಈಗ ಕೇವಲಾನ್ವಯಿ ಅಂತ ಹೇಳಿದ್ರಲ್ಲ, ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾದ, ಇದು ಯಾಕೆ ಕೇವಲಾನ್ವಯಿ ಅಂದ್ರೆ ಎತ್ರ ಲಕ್ಷ್ಯತ್ವಂ ತತ್ರ ವಾಚ್ಯತ್ವಂ ಅಂತ ಅನ್ವಯ ವ್ಯಾಪ್ತಿ ನೀವು ತೋರಿಸಬಹುದು. ಎತ್ರ ವಾಚ್ಯತ್ವ ಅಭಾವ ತತ್ರ ಲಕ್ಷ್ಯತ್ವ ಅಭಾವ ಅಂತ ವ್ಯತಿರೇಕ ವ್ಯಾಪ್ತಿ ನಿಮ್ಗೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ವಾಚ್ಯತ್ವಾಭಾವ ಇಲ್ಲದೆ ಇರುವಂತಹ ವಸ್ತುವೇ ಜಗತ್ತಿನಲ್ಲಿಲ್ಲ. ಆದ್ರಿಂದ ಇದು ಕೇವಲ ಅನ್ವಯ ಆಗ್ತದೆ. ಅದಕ್ಕೆ ಕೇವಲ ಅನ್ವಯಿ ಅಂದ್ರೆ ಇದನ್ನೇ ದೃಷ್ಟಾಂತವನ್ನಾಗಿ ಕೊಟ್ಟಿರೋದು. ನಾವು ಪ್ರಯೋಗ ಮಾಡಿರುವ ಅನುಮಾನಗಳು 2. ಅದರಲ್ಲಿ ಮೊದಲನೇದ್ದು ಕೇವಲ ಅನ್ವಯಿ, ಎರಡನೇದ್ದು ಕೇವಲ ವ್ಯತಿರೇಕಿ. ಎರಡನೇದ್ದು ಕೇವಲ ವ್ಯತಿರೇಕಿ ಹೇಗೆ ಅಂದ್ರೆ ಅಲ್ಲಿ ಎತ್ರ ಲಕ್ಷ್ಯತ್ವಾಭಾವ ತತ್ರ ವಾಚ್ಯತ್ವಾಭಾವ ಅಂತ ಹೀಗೆ ವ್ಯತಿರೇಕ ವ್ಯಾಪ್ತಿಯನ್ನೇ ತೋರಿಸ್ಬೇಕು. ಇದು ಬ್ರಹ್ಮ ಲಕ್ಷ್ಯಂ ನ ಸ್ಯಾತ್ ತರ್ಹಿ ವಾಚ್ಯಂ ನ ಸ್ಯಾತ್. ಸ್ಯಾತ್ ಅನ್ನೋದನ್ನು ಬಿಟ್ಟು ಬ್ರಹ್ಮ ನ ಲಕ್ಷ್ಯಂ ಅವಾಚ್ಯತ್ವಾತ್ ಅಂತೇನು ಟೀಕಾದಲ್ಲಿ ಇದೆಯಲ್ಲ, ಹಾಗೆ ಒಂದು ವೇಳೆ ನಮ್ಮ ಗ್ರಹಿಕೆಗಾಗಿ ನಮ್ಮ ಸೌಲಭ್ಯಕ್ಕಾಗಿ ಇಟ್ಕೊಂಡ್ರೂ ಕೂಡ ಅಲ್ಲಿ ಅನ್ವಯ ವ್ಯಾಪ್ತಿ ತೋರಿಸ್ಲಿಕ್ಕೆ ಬರೋದಿಲ್ಲ. ವಾಚ್ಯತ್ವಾಭಾವ ಇರುವಂಥ ಹೇತು ವಸ್ತು ಯಾವುದಿದೆ, ಯಾವುದೂ ಇಲ್ಲ. ಹಾಗೆ ಲಕ್ಷ್ಯತ್ವಾಭಾವ ಇಲ್ಲದೆ ಇರುವಂತಹ ವಸ್ತು ಯಾವುದಿದೆ, ಯಾವುದೂ ಇಲ್ಲ. ಅದರಿಂದ ಅಲ್ಲಿ ಅನ್ವಯ ವ್ಯಾಪ್ತಿ ತೋರಿಸ್ಲಿಕ್ಕೆ ಬರೋದಿಲ್ಲ, ವ್ಯತಿರೇಕ ವ್ಯಾಪ್ತಿಯನ್ನೇ ತೋರಿಸ್ಬೇಕು. ಲಕ್ಷ್ಯತ್ವಾಭಾವ ಇರುವಂಥ, ವಾಚ್ಯತ್ವಾಭಾವ ಇರುವಂಥದ್ದನ್ನೇ ಹಾಗೆ ತೋರಿಸ್ಬೇಕಾಗ್ತದೆ. ಆದ್ರಿಂದ ಇದನ್ನು ಕೇವಲ ವ್ಯತಿರೇಕಿ ಅಂತ ಕರೀತಾರೆ.
ಇದಿಷ್ಟು ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.